ವೀಕ್ಷಕರೇ, ಕರ್ನಾಟಕ ರಾಜ್ಯ ಸರ್ಕಾರವು ಉದ್ಯೋಗಾಕಾಂಕ್ಷಿಗಳಿಗೆ ಸಿಎಂ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. 50% ಮೀಸಲಾತಿಯ ಅನ್ವಯ ನೇಮಕಾತಿಯನ್ನು ಮಾಡ್ಕೊತಿದ್ದು, ಈ ತಿಂಗಳಲ್ಲೇ 53,000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಯನ್ನು ನೇಮಕಾತಿಯನ್ನು ಮಾಡ್ಕೊತೀವಿ ಅಂತೇಳಿ ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಮೊದಲ ಹಂತದಲ್ಲೇ ಮಾರ್ಚ್ 2ನೇ ವಾರದಲ್ಲಿ ಮೊದಲ ಹಂತದಲ್ಲೇ 24,300 ಆರಂಭಿಕ ಹುದ್ದೆಗಳ ಭರ್ತಿಯನ್ನು ನಡೆಸಲಾಗುವುದು ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಪೈಕಿ 80% ಹುದ್ದೆಗಳ ನೇಮಕಾತಿಯನ್ನು ಮಾಡ್ಕೊತಿದ್ದು, ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯಲ್ಲಿ 6,847 ಹುದ್ದೆಗಳ ಖಾಲಿ ಇದ್ದಾವೆ. ಈ ಒಂದು ಹುದ್ದೆಗಳ ನೇಮಕಾತಿಯನ್ನು ಮಾಡ್ಕೊತೀವಿ ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಕರ್ನಾಟಕ ರಾಜ್ಯ ಸರ್ಕಾರವು 50% ಮೀಸಲಾತಿಯ ಮಿತಿಯಲ್ಲಿಯೇ 53,000ಕ್ಕೂ ನೇರ ನೇಮಕಾತಿ ಹುದ್ದೆಗಳ ಭರ್ತಿಗೆ ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡ ಬೆನ್ನಲ್ಲೇ ಮೊದಲ ಹಂತದಲ್ಲೇ 24,300 ಹುದ್ದೆಗಳ ಆರಂಭಿಕ ಭರ್ತಿಯನ್ನು ಮಾರ್ಚ್ 2ನೇ ವಾರ ಚಾಲನೆ ಸಾಗುವ ಸಾಧ್ಯತೆ ಇದ್ದು, KPSC KEA ಮುಖಾಂತರ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಲಾಗುವುದು ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವಂತಹ 32,132 ಹುದ್ದೆಗಳ ಪೈಕಿ 80% ಹುದ್ದೆಗಳ ನೇಮಕಾತಿಯನ್ನು ಶೀಘ್ರದಲ್ಲೇ ಮಾಡ್ಕೋತೀವಿ ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಅತಿ ಹೆಚ್ಚು ಖಾಲಿ ಇರುವಂತಹ ಇಲಾಖೆ ಸಾರಿಗೆ ಇಲಾಖೆಯಲ್ಲಿ ಅತ್ಯಧಿಕ ಹುದ್ದೆಗಳ 6,847 ಹುದ್ದೆಗಳ ನೇಮಕಾತಿಯ ಜರುಗಲಿದೆ. ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತೇಳಿ ವಿವರವಾಗಿ ನಾವು ನೋಡಿದ್ರೆ, ಖಾಲಿ ಇರುವಂತಹ ಹುದ್ದೆಗಳು ಆರಂಭಿಕ ಭರ್ತಿಯ ಹುದ್ದೆಗಳನ್ನು ನಾವು ನೋಡೋದಾದರೆ, ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ 5,267 ಹುದ್ದೆಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದು, ಒಟ್ಟಾರೆ 32 ವಿವಿಧ ಇಲಾಖೆಯಲ್ಲಿ ABC ದರ್ಜೆಯ ಒಟ್ಟು 24,300 ಹುದ್ದೆಗಳ ಭರ್ತಿ ಮಾಡಲು ಈ ಅನುಬಂಧದಲ್ಲಿ ತಿಳಿಸಲಾಗಿದೆ. ಇದರಲ್ಲಿ 23,119 ಹುದ್ದೆಗಳ ಸಿ ದರ್ಜೆಯದ್ದಾಗಿದ್ದು, ಇಂಧನ ಇಲಾಖೆ, ಆರೋಗ್ಯ ಇಲಾಖೆ ಗಣನೀಯ ಸಂಖ್ಯೆಯಲ್ಲಿ ಹುದ್ದೆಗಳು ಲಭ್ಯವಿದೆ ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಅದನ್ನು ವಿವರವಾಗಿ ನಾವು ನೋಡೋದಾದರೆ, ಕೃಷಿ ಇಲಾಖೆಯಲ್ಲಿ 553 ಹುದ್ದೆಗಳು, ಪಶುಸಂಗೋಪನಾ ವಿಭಾಗದಲ್ಲಿ 31 ಹುದ್ದೆಗಳು, ಹಿಂದುಳಿದ ವರ್ಗ ವಿಭಾಗದಲ್ಲಿ 7 ಹುದ್ದೆಗಳು, ಸಹಕಾರ ವಿಭಾಗದಲ್ಲಿ 180 ಹುದ್ದೆಗಳು, CRE ವಿಭಾಗದಲ್ಲಿ 58 ಹುದ್ದೆಗಳು ಖಾಲಿದಾವೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಪರಿಸರ ವಿಭಾಗದಲ್ಲಿ 92 ಹುದ್ದೆಗಳು, ಇಂಧನ ವಿಭಾಗದಲ್ಲಿ 2,400 ಹುದ್ದೆಗಳು, ಆರ್ಥಿಕ ಇಲಾಖೆಯಲ್ಲಿ 2,243 ಹುದ್ದೆಗಳು, ಆಹಾರ ಇಲಾಖೆಯಲ್ಲಿ 3 ಹುದ್ದೆಗಳು, ಕೈಮಗ್ಗ ಮತ್ತು ಜವಳಿ ಈ ಒಂದು ವಿಭಾಗದಲ್ಲಿ 12 ಹುದ್ದೆಗಳು, ಆರೋಗ್ಯದಲ್ಲಿ 1,725 ಆರೋಗ್ಯ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿದಾವೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಹುದ್ದೆಗಳನ್ನು ಶೀಘ್ರದಲ್ಲೇ ಭರ್ತಿಯನ್ನು ಮಾಡ್ಕೊತಿದ್ದಾರೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 60 ಹುದ್ದೆಗಳು, ಒಳಾಡಳಿತ ವಿಭಾಗದಲ್ಲಿ 557 ಹುದ್ದೆಗಳು, ವಸತಿಯಲ್ಲಿ 38 ಹುದ್ದೆಗಳು, ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ 6 ಹುದ್ದೆಗಳು, ಕಾರ್ಮಿಕ ಇಲಾಖೆಯಲ್ಲಿ 7 ಹುದ್ದೆಗಳು, ಕೈಗಾರಿಕೆ ವಿಭಾಗದಲ್ಲಿ 42 ಹುದ್ದೆಗಳನ್ನು ಶೀಘ್ರದಲ್ಲೇ ಭರ್ತಿಯ ಪ್ರಕ್ರಿಯೆ ನಡೆಯಲಿದೆ. ವೈದ್ಯಕೀಯ ಶಿಕ್ಷಣ ವಿಭಾಗದಲ್ಲಿ 333 ಹುದ್ದೆಗಳು, ಗಣಿ ವಿಭಾಗದಲ್ಲಿ 18 ಹುದ್ದೆಗಳು, ಸಣ್ಣ ನೀರಾವರಿ ವಿಭಾಗದಲ್ಲಿ 21 ಹುದ್ದೆಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 784 ಹುದ್ದೆಗಳು, ಕಂದಾಯ ಇಲಾಖೆಯಲ್ಲಿ 1,350 ಹುದ್ದೆಗಳು ಖಾಲಿ ಇದ್ದಾವೆ. ಈ ಒಂದು ಹುದ್ದೆಗಳಿಗೆ ಶೀಘ್ರದಲ್ಲೇ ಭರ್ತಿಯ ಪ್ರಕ್ರಿಯೆ ನಡೆಯಲಿದೆ. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 351 ಹುದ್ದೆಗಳು, ಪರಿಷ್ಠ ಜಾತಿ ಕಲ್ಯಾಣ ವಿಭಾಗದಲ್ಲಿ 892 ಹುದ್ದೆಗಳು, ಪರಿಷ್ಠ ಪಂಗಡ ವಿಭಾಗದಲ್ಲಿ 200 ಹುದ್ದೆಗಳು, ಶಿಕ್ಷಣ ಇಲಾಖೆಯಲ್ಲಿ 5,267 ಹುದ್ದೆಗಳು, ರೇಷ್ಮೆ ಇಲಾಖೆಯಲ್ಲಿ 15 ಹುದ್ದೆಗಳು, ಪ್ರವಾಸೋದ್ಯಮ ಇಲಾಖೆಯಲ್ಲಿ 5 ಹುದ್ದೆಗಳು, ಸಾರಿಗೆ ವಿಭಾಗದಲ್ಲಿ 6,847 ಹುದ್ದೆಗಳು, ನಗರಾಭಿವೃದ್ಧಿ ವಿಭಾಗದಲ್ಲಿ 185 ಹುದ್ದೆಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 14 ಹುದ್ದೆಗಳು, ಯುವಜನ ಸೇವೆಯಲ್ಲಿ 4 ಹುದ್ದೆಗಳು, ಟೋಟಲ್ 24,300 ಹುದ್ದೆಗಳನ್ನು ಶೀಘ್ರದಲ್ಲೇ ಭರ್ತಿಯನ್ನು ಮಾಡ್ಕೊತಿದ್ದು, ಈ ಮಂತಲ್ಲೇ ಪ್ರಕ್ರಿಯೆ ನಡೆಸಲಾಗುವುದು ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಇದು 50% ಮೀಸಲಾತಿಯ ಮಿತಿಯಲ್ಲಿಯೇ ನಡೆಯಲಿದೆ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಯಾರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ, ಈ ಒಂದು ಹುದ್ದೆಗಳಿಗೆ ಈಗಲಿಂದಲೇ ನೀವು ಏನು ಪ್ರಿಪ್ರೇಷನ್ನ ಮಾಡ್ಕೋಬೇಕು ಅಂತಿದ್ದೀರಾ ಮಾಡ್ಕೊಳ್ಳಿ. ಆದಷ್ಟು ಬೇಗ ಪ್ರಕ್ರಿಯೆ ನಡೆಯಲಿದ್ದು, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.